ಹರಸೀದ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯ ಗುರು ಗವಿಸಿದ್ದೇಶ್ವರನ್ನ, ಗುರುವರರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕರನ್ನ, ಪರಮಪೂಜ್ಯರು, ಗುರುಗಳು, ಸದಾ ಜ್ಞಾನಿಗಳು, ಅವಿರಳ ಜ್ಞಾನಿ ಚನ್ನಬಸವಣ್ಣನಂತೆ ಬಹಳಷ್ಟು ದಿವ್ಯ ಜ್ಯೋತಿಯಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಶ್ರೀಪಾದಕ್ಕೆ ಪ್ರಣಾಮಗಳನ್ನು ಸಮರ್ಪಿಸಿ, ಪೂಜ್ಯರು ಅನುಭವಿಗಳಾಗಿರ್ತಕ್ಕಂಥ ಸಿದ್ಧಲಿಂಗ ದೇವರಲ್ಲಿ ಸಹಿತ ಶರಣಾರ್ಥಿಗಳನ್ನು ಹೇಳಿ, ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಗುರು ಹಿರಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ತಮಗೆಲ್ಲ ಶರಣಾರ್ಥಿಗಳು. ಬಹಳಷ್ಟು ಸಂತೋಷವಾಗ್ತಾ ಇದೆ. ಇವತ್ತು ಹಳೆಯ ವಿದ್ಯಾರ್ಥಿಗಳು ತಮ್ಮೆಲ್ಲ ಗುರುಗಳನ್ನು ನೆನಪು ಮಾಡಿಕೊಂಡು ಕಲಿತ ಶಾಲೆಯನ್ನು, ನಡೆದಾಡಿರ್ತಕ್ಕಂಥ ಈ ಭೂಮಿಯನ್ನು ನೆನಪು ಮಾಡಿಕೊಂಡು ಅನ್ನ ಕೊಟ್ಟವರನ್ನು, ಬಟ್ಟೆ ಕೊಟ್ಟವರನ್ನು ನೆನೆಯಬೇಕು ಅನ್ನುವಂಥ ನಿದರ್ಶನ ತೋರಿಸಿದಂಥ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಅದು ಮನ್ನಾಪುರ ಶಾಲೆಯ ವಿದ್ಯಾರ್ಥಿಗಳು ಅನ್ನುವಂಥ ಮಾತನ್ನು ಬಹಳ ಖುಷಿಯಿಂದ. ಅದಕ್ಕೆ ಮನುಷ್ಯ ಯಾವುದಕ್ಕೆ ಹೊಂದ್ಕೋಬೇಕು ಅಂತ, ಯಾವುದಕ್ಕೆ ಬಳಲಬೇಕು ಅನ್ನುವಂಥದ್ದು. ಜೀವನ ಕೆಲವೊಂದು ದುಃಖ ಕೊಡ್ತದ, ಕೆಲವೊಂದು ಸಂತೋಷ ಕೊಡ್ತದ. ಆದರೆ ಸಂತೋಷಕ್ಕಾಗಿ ಮನುಷ್ಯ ಹಾತೊರೆತನ ವಿನ ದುಃಖಕ್ಕಾಗಿ ಎಂದೂ ಇಲ್ಲ ಅನ್ನುವಂಥದ್ದು. ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕಂತಂದ್ರೆ, ನಾವೆಲ್ಲ ಸಣ್ಣರಿದ್ದಾಗ ನಮ್ಮ ಮನೆಗೆ ಏನಾರ ಗದ್ದಲ ಮಾಡಿದ್ವಿ ಅಂದ್ರೆ, ಈ ಹುಣಸೆ ಹಣ್ಣು, ಒಂದಿಷ್ಟು ಉಪ್ಪ, ಒಂದಿಷ್ಟು ಜೀರಿಗೆ, ಒಂದಿಷ್ಟು ಕರಿಬೇವ, ಒಂದಿಷ್ಟು ಕೊತ್ತಂಬರಿ, ಇವನ್ನೆಲ್ಲ ತೊಗೊಂಡು ಚಂದ ಕುಟ್ಟಿ ಒಂದು ದಂಟಿಗೆ ಹಚ್ಚಿ ಕೊಡ್ತಿದ್ರು. ಬಾಯಿಗೆ ನೀರು ಬಂದಿರ್ಬೇಕು ನಮಗೆಲ್ಲ. ಈಗಿನ ಲಾಲಿಪಪ್ ಎಲ್ಲ ಎದಕ್ಕೆ ಬಂತು? ಅವಾಗ ಅಮ್ಮನ ಲಾಲಿಪಪ್ನ ದೊಡ್ಡ ಲಾಲಿಪಪ್. ಹಿಂಗ ಹುಡುಗ ಕುಟ್ಟಿ ಕೊಟ್ಲು ಅವ್ರ ಅಜ್ಜಿ, ಸೀದಾ ಬಂದ್ಬಿಟ್ಟ. ಎಲ್ಲಿಗೆ ಬಂದ? ಸನಾಯಿ ಊದ್ತಿದ್ರು, ಅಲ್ಲಿಗೆ ಬಂದ. ಅವ್ರ ಸನಾಯಿ ಊದ್ತಿರ್ಬೇಕು, ಇವ ಹಿಂಗೊಮ್ಮೆ ಮಾಡವ, ಹಿಂಗೊಮ್ಮೆ ಮಾಡವ. ಅವ್ರ ಸನಾಯಿ ಊದ್ತಿರ್ಬೇಕು, ಹಿಂಗೊಮ್ಮೆ ಮಾಡವ. ಅವ್ರ ಸನಾಯಿ ಓದಾವ ಅಂತಿದ್ದ, ನಡಿ ಅಂತಿದ್ದ. ಅವ್ ಮಾಡ್ದಂಗೆಲ್ಲ ಅವ್ರಿಗೆ ಚೇಷ್ಟೆ ಅನ್ಸೋದು, ಹಿಂಗೊಮ್ಮೆ ಮಾಡವ. ಮೊದಲ ಹುಣಸೆ ಹಣ್ಣದು, ಬಾಯಾಗ ನೀರು, ಮತ್ತೆ ಅವೊಬ್ಬ ಬುರುಗ್ ಹಾಕವನ್ನ ಇರ್ತಾನ, ಬುರುಗ್ ಹಾಕವ, ಅವ್ ಗಲ್ಲು ಉಪ್ತಿರ್ತಾವ, ಅಗಲಲ್ಲ. ಅವನ ಪರಿಸ್ಥಿತಿ ಹೆಂಗಾಗಿರ್ಬೇಕು? ಇದನ್ನ ಯಾಕೆ ಹೇಳಿನಂತಂದ್ರೆ, ರುಚಿಗೆ ಬೆನ್ನು ಹತ್ತಿದ್ರೆ ನಾದ ಕೆಡ್ತದ, ಆಸೆಗೆ ಬೆನ್ನು ಹತ್ತಿದ್ರೆ ಜೀವನ ಕೆಡ್ತದ ಅನ್ನುವಂಥದ್ದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾಗಿ ಯಾವುದು ಸಂತೋಷ ಕೊಡ್ತೈತಿ, ಯಾವುದು ದುಃಖ ಕೊಡ್ತೈತಿ ಅನ್ನುವಂಥದ್ದನ್ನ ತಿಳ್ಕೊಂತ ಹೋಗ್ಬೇಕಾಗ್ತೈತಿ. ಮಹಾತ್ಮರು, ಸಂತರು ಹೀಗೆ ಬದುಕಿದ್ರು ಅಂತಂದ್ರೆ, ಅವರೆಂದೂ ಸಹಿತ ದುಃಖ ಬರಲಿ, ಸುಖ ಬರಲಿ, ಅದಕ್ಕೆ ಎಂದೂ ಸಹಿತ ಚಿಂತೆ ಮಾಡಲಿಲ್ಲ. ಹುಚ್ಚೀರಪ್ಪಜ್ಜನವ್ರಿಗೆ ಕೇಳಿದ್ರಂತ, ಬಿಸಿಲೈತಿ ನೆರಳ ಕುತ್ಕೊಳ್ಳಪ್ಪ ಅಂದ್ರಂತ. ಅನ್ನತ್ಲೆ ಹುಚ್ಚೀರಪ್ಪಜ್ಜ ಹೇಳ್ದ, ನಾವು ಅದರ ಬೆನ್ನು ಹತ್ತಿಕೊಂಡು ಹೋಗಬಾರದು, ನಮ್ಮನ್ನ ಅದಕ್ಕೆ ಬೆನ್ನು ಹತ್ತಿಕೊಂಡು ಬರಬೇಕು ಅನ್ನುವಂಥದ್ದನ್ನು ಹೇಳಿದ್ರಂತ. ಮಹಾತ್ಮರ ವಿಚಾರಗಳೇ ಹಾಗೆ, ಮಹಾತ್ಮರ ವಾಣಿಗಳೇ ಹಾಗೆ. ಹಾಗಾಗಿ ನಾವು ಯಾರಿಂದ ಬೆನ್ನು ಹತ್ತಿಕೊಂಡು ಹೋದ್ರೂ ಸುಖ ಸಿಗತೈತಿ ಅಂತಂದ್ರೆ, ಮಹಾತ್ಮರಿಂದ, ಸಂತರಿಂದ ನಾವು ಬೆನ್ನು ಹತ್ತಿ ಹೋದ್ವಿ ಅಂತಂದ್ರೆ ನಮಗೆ ಸುಖ ಸಿಗತೈತಿ ಅನ್ನುವಂಥದ್ದನ್ನು ತಿಳ್ಕೊಂಡಿರ್ತಕ್ಕಂಥ ಭಕ್ತರು ನಮ್ಮ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ಒಂದಿಷ್ಟು ಅವರ ವಿಚಾರಗಳಿಗೆ ಬೆನ್ನು ಹತ್ತಿದ್ರೆ ಸಾಕು, ನಮ್ಮ ಜೀವನ ಪಾವನ ಆಗತೈತೆ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಸಹಿತ ಸಂತೋಷ ಪಡಿಸೋದಾಗೋದಿಲ್ಲ, ಎಲ್ಲರಿಗೆ ದುಃಖ ಪಡಿಸೋದು ಆಗೋದಿಲ್ಲ. ಸರಿ ಸಮಾನವಾಗಿ ಇರಬೇಕಂದ್ರೆ ಒಂದು ಕೆಲಸ ಮಾಡಬೇಕು.
ಅವ್ರಿಗೆ ಚಲೋ ಆಗ್ಬೇಕು, ಇವ್ರಿಗೆ ಚಲೋ ಆಗ್ಬೇಕು. ಇವ್ರ ಗಂಡ ಹೆಂಡತಿ ಬಹಳ ಸುಖವಾಗಿದ್ರಂತ. ಆದ್ರೆ ಅತ್ತಿ ಬಹಳ ಬೆರಿಕಿ, ಒಂದೇನು ಸಾಮಾನು ಕೊಡ್ತಿದ್ದಿಲ್ಲ. ಒಂದು ದಿನ ಎಲ್ಲೋ ಹೋಗೋ ಪ್ರಸಂಗ ಬಂತು, ಊರಿಗೆ ಹೋಗಿಬಿಟ್ಲಕ್ಕಿ. ಊರಿಗೆ ಹೋಗಿದ್ದ ತಡ ಸೊಸಿ ಅತ್ತೆಲಿ ಕೀಲಿಟ್ಟಾಳಂತ ಹುಡುಕಾಕ್ ಶುರು ಮಾಡಿದ್ಲು. ಆಕೆ ಜಗಲಿ ಮುಂದೆ ಹೋಗಿ ನಮಸ್ಕಾರ ಮಾಡ್ಕೊಂತ ದೇವ್ರ ಫೋಟೋದ ಮೇಲೆ ಕೀಲಿ ಹಾಕಿ ಹೋಗಿಬಿಟ್ಲು. ನನ್ನ ಮನೆ ಕೀಲಿ ನೀನ ಕಾಯ್ಬೇಕು, ನಾನು ಸೊಸಿಗೆ ಸಿಗಬಾರ್ದು ಅಂತ ದೇವ್ರ ಮೇಲೆ ಹಾಕಿ ಹೋಗ್ಬಿಟ್ಲ ಫೋಟೋದ ಮೇಲೆ. ಇದು ಅತ್ತಿ ಇಟ್ಟಿದ್ದ ನೋಡಿದ್ದಿಲ್ಲ, ಆದ್ರೆ ನಮಸ್ಕಾರ ಮಾಡಕ್ ಬಂದ್ಲಿ ಹೆಣ್ಮಗಳು. ಕೀಲಿ ಕಂಡಿತು, ಬಹಳ ಖುಷಿ ಆಯ್ತು, ಹಂಡೆ ಹಾಲು ಕುಡ್ದಷ್ಟು ಖುಷಿ ಆಯ್ತು. ಖುಷಿಯಾಗಿ ಆ ಕೀಲಿ ತಕ್ಕೊಂಡು ಏನ್ ತಿನ್ಬೇಕು ತಿಂದು, ಏನ್ ಮಾಡ್ಬೇಕು ಮಾಡಿದ್ಲು. ಅಷ್ಟಕ್ಕ ಸಮಾಧಾನ ಆಗ್ಲಿಲ್ಲ. ಹೆಸರು ಹಪ್ಪಳ ಊರು ತುಂಬಾ ವಾಸನೆ ಆಯ್ತು. ಚಂದ ಕರ್ಕೊಂಡು ತಿಂದ್ಲು. ಕರ್ಕೊಂಡು ತಿನ್ನೋದಲ್ದ ಸುಟ್ಕೊಂಡು ತಿಂದ್ಲು. ತಿನ್ನೋದು ಸಾಕಾದ ಮೇಲೆ ನಮ್ಮ ಮಂದಿ ಒಂದು ಚಟ ಇರ್ತೈತಿ, ಏನಪ್ಪ ಅಂದ್ರೆ ಮಂದಿಗೆ ತೋರಿಸಿ ತಿನ್ಬೇಕನ್ನೋ ಚಟ. ಇಲ್ಲಿ ಹೆಂಗೈತೆ ಅನ್ನೋದು ಗೊತ್ತಿಲ್ಲ ನಮಗೆ. ಆ ಹೆಣ್ಮಗಳು ಬಾಗಿಲಿಗೆ ಬಂದು ಕುತ್ಕೊಂಡು ತಿನ್ನಾಕತ್ತಿದ್ಲು. ಇನ್ನೇನು ಹಪ್ಪಳ ಮುರ್ಕೊಂಡು ತಿಂತಿದ್ಲು, ಅವ್ರ ಅತ್ತಿ ತಡಕ್ಕೊಂಡು ಬಂದ ಬಿಟ್ಲು. ಬಂದ ಕೂಡಲೇ ಒಂದು ತುಂಡು ನೆಲಕ್ಕೆ ಬಿತ್ತು ನೋಡಿದ್ಲು. ನಾ ಇಲ್ದಾಗ ನೀನು ಹಿಂಗೆಲ್ಲ ಮಾಡಿ ಅಂದ್ರೆ ನನ್ನ ಮಗ ಬರೋವರೆಗೆ ನಾನೇನು ಮನೆಯಾಗ ಬರಂಗಿಲ್ಲ ಅಂದ್ಲಕ್ಕಿ. ಮನೆಯಾಗ ಬರಲ್ಲ ಅಂದ್ರೆ ಬಾಗ್ಲಿಗೆ ಕುಂತ್ಲು. ಮಗ ಬಂದ, ಯಾಕವ್ವ ಇಲ್ಲೇ ಕುಂತಿದಿ? ಏನಿಲ್ಲಪ್ಪ, ನೀನು ಹೆಂಡ್ತಿ ಹಿಂಗೆ ಮಾಡ್ಯಾಳ. ಅವ ಮನಸ್ಸಿನಾಗಂದ, ಏನಾತ್ ಬಿಡು, ತಿನ್ನ ಬದುಕು ತಿಂದಾಳ ಅಂತಂದ. ಆದ್ರೂ ತಾಯಿಗೆ ಸಂತೋಷ ಪಡಿಸ್ಬೇಕಾಗಿತ್ತಲ್ಲ. ದರ ಹೆಂಡ್ತಿ ಕರ್ಕೊಂಡು ಹೋದ. ಬೆಡ್ರೂಮಿಗೆ ಕರ್ಕೊಂಡು ಹೋಗಿ ಬದ ಬಿಡ್ಯಾಕತ್ತಿದ. ಹೊಡೆದ ತಾಯಿಗೆ ಭಾಳ ಖುಷಿ ಆಯ್ತು. ಖುಷಿ, ಅದ್ಭುತ ಖುಷಿ ಆಯ್ತು. ಆ ಕಡೆ ಹೆಂಡತಿಗೂ ಖುಷಿ. ಅಲ್ರಿ ಹೊಡೆದ್ರೆ ಅಳಬೇಕು, ಖುಷಿನ ಅಂತಿರಲ್ಲ ಅಂತ. ಅವ ಹೊಡ್ಯಾಕತ್ತಿರೋದು ಹೆಂಡತಿ ಹೊಡ್ಯಾಕತ್ತಿದ್ದಿಲ್ಲ, ಗಾದಿ ಹೊಡ್ಯಾಕತ್ತಿದ್ದ. ನೀವ ಹಂಗ ಮಾಡ್ರಿ, ಚಲೋ ಆಗ್ತದ. ಅದಕ್ಕೆ ಶರಣರು ಹೇಳಿದರು, ಎದರಿಂದ ಬೆನ್ನು ಹತ್ತಬೇಕನ್ನುವಂಥದ್ದನ್ನ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಯ ನಿತ್ತಡೆ, ನಿಮ್ಮ ನೆತ್ತಬಲ್ಲ ರಾಮನಾಥ. ಕರಿ ಅಂದ್ರೆ ಆನೆ ಕೊಟ್ಟು ಸಹಿತ ಬೇಡ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಸಂಪತ್ತು ಕೊಡ್ತೀನಂದ್ರು ಬೇಡ. ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳು ನುಡಿಯಲ್ಲ. ಈಗ ನಾವು ಸುಳ್ಳಿಗೆ ಭಾಳ ಬೆನ್ನು ಹತ್ತೀವಿ. ಮೊಬೈಲ್ ಬಂದಿನಂತೂ ಇನ್ನೂ ಸುಳ್ಳು ವಿಚಿತ್ರ ಸುಳ್ಳಾಗ್ಯದ. ಇಬ್ರು ಭಾಳ ಸುಳ್ಳು ಹೇಳೋರಿದ್ರಂತ, ಭಾಳ ಕಠಿಣ ಸುಳ್ಳು ಹೇಳೋರವ್ರು. ಅವ್ ಸುಳ್ಳು ಹೇಳವ ಹೇಳ್ಕೊಂತ ಕುಂತಂತ. ನೋಡಪ್ಪ, ನನ್ನ ಮುಖ ತೊಳ್ಯಕ್ಕೆ ಹೋಗಿದ್ದೆ ಕೆರಿದಂಡಿ, ನಮ್ಮೂರು ಕೆರಿದಂಡಿ. ಮುಖ ತೊಳ್ಯಕ್ಕೆ ಹೋಗಿದ್ದೆ. ಆ ಟೈಮ್ನೊಳಗೆ ಹಿಂಗೆ ತಕ್ಕೊಳಕತ್ತಿದ್ದೆ, ವಾಚ್ ಬಿದ್ಬಿಟ್ಟು ನೋಡು ಅಂದ. ಎಂಥ ವಾಚ್ ಅಂದವ, HMT ವಾಚಪ್ಪ. ಮತ್ತು ಮುಂದೆ ಸಿಗ್ಲೇ ಇಲ್ಲಪ್ಪ. ಹುಡುಕಿದ್ರೆ ಸಿಗ್ಲೇ ಇಲ್ಲ. ಕೊನೆಗೆ ಹೆಂಗೆ ಮಾಡಿದೆ ಅಂದವ. 4 ವರ್ಷ ತನಕ ಕಾದ್ ನೋಡಪ್ಪ. ಯಾಕ ಅಂದ, ನೀರು ಬತ್ತಿತ್ತು, ಹೋಗಿ ನೋಡಿದೆ, ಹೆಂಗೆ ಹಂಗ ಇತ್ತು ವಾಚ್ ಅಂದವ. ನಡೆಯಕತ್ತಿತ್ತು, ಚಲೋ ಇತ್ತು. ಅವ ಇನ್ನೊಬ್ಬ ಸುಳ್ಳು ಪ್ರಾರಂಭ ಮಾಡಿದ. ನಿನ್ನ ಸ್ಟೋರಿ ಐತಲ್ಲ ಹಿಂಗ ಐತ್ ನೋಡಿ ನಂದು ಅಂದವ. ಏನಿಲ್ಲ, ನನ್ನ ಮಗನೂ ಸಹಿತ ಮುಖ ತೊಳ್ಯಕ್ಕೆ ಹೋಗಿದ್ದ. ತೊಳೆದ್ರೊಳಗೆ ಜಾರಿ ಬಿದ್ದು ಬಿಟ್ಟ. ಬೀಳೋದ್ರೊಳಗನ ಹುಡುಕಿದೆ ಸಿಗಲೇ ಇಲ್ಲ. ಮುಂದ ಅಂದವ, 4 ವರ್ಷ ಆತು ನೀರು ಬತ್ತು ತಮ್ಮ. ಆ ಟೈಮ್ನಾಗ ನನ್ನ ಮಗನ್ ನೋಡಕ್ ಹೋದೆ. ಅವ ಹೆಂಗ್ ಕುಂತಿದ್ದ, ಹಂಗ ಕುಂತಿದ್ದ, ಚಲೋನ ಕುಂತಿದ್ದ ಅಂದವ. ಅವ ಏನು ಕೆಲಸ ಮಾಡಕತ್ತಿದ್ದಿಲ್ಲನ ಅಂದವ. ಸುಮ್ಮನೆ ಇರ್ಬೇಕಿಲ್ಲ, ಕೆಲಸ ಮಾಡಕತ್ತಿದ್ದಲ್ಲನ ಅಂದ. ಏನಿಲ್ಪ, ನೀನು ವಾಚ್ ಚಲೋ ಐತಂಗಲ್ಲ, ಆ ಚಲೋ ಇರ್ತಕ್ಕಂಥ ವಾಚ್ ಚಲೋ ಇರ್ಬೇಕಾದ್ರೆ ಅವನ ಕಾರಣ ಅಂದ. ಏನ್ ಕೆಲಸ ಮಾಡ್ಯಾನ, ಆ ವಾಚ್ ಕೆಡ್ಲಾರ್ದಂಗೆ ಚಾವಿ ಕೊಟ್ಕೊಂತ ಕುಂತವನ ಅವನ ಅನ್ನಂತ. ಹಂಗ ಮನುಷ್ಯರ ಜೀವನ ಆಗ್ತದೆ. ಆದರೆ ಸುಳ್ಳು ನುಡಿ ಅಂದ್ರೆ ಒಳ್ಳೆಯ ನುಡಿಗಳು ಅಂತ. ಒಳ್ಳೆಯ
ತತ್ವ ಸಂದೇಶ ಅನ್ನುವಂಥದ್ದನ್ನು ಮಹಾತ್ಮರು ನಮಗೆ ಸಾರಿದ್ದಾರೆ. ಮಹಾತ್ಮರು, ಸಂತರು, ಅನುಭಾವಿಗಳು ನಮಗೆ ಹಾಕಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂಥ ಜನ್ಮವನ್ನು ನಾವು ಪಡ್ಕೊಂಡದ್ದು ಸಾರ್ಥಕವಾಗಬೇಕು ಅನ್ನುವಂಥ ಮಾತನ್ನು ಹೇಳಿ, ಒಳ್ಳೆ ಪುಣ್ಯಾತ್ಮರಾಗಿ ಬದುಕುವಂಥ ಕೆಲಸ ಆಗಬೇಕಾದ್ರೆ ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು. ತತ್ವ ಚಿಂತನೆಗಳ ಕಡೆಗೆ ನಾವು ಮಾರು ಹೋಗಿದ್ದೆ ಆಯ್ತಂದ್ರೆ ನಮ್ಮ ಜನ್ಮ ಸಾರ್ಥಕವಾಗ್ತೈತಿ ಅನ್ನುವಂಥದ್ದು. ಕೇವಲ ಐಕ ಸುಖಕ್ಕಾಗಿ, ಧಾಂಬಿಕ ಸುಖಕ್ಕಾಗಿ ಬದುಕುವಂಥ ಜೀವನ ಆಗಬಾರದು. ನಮ್ಮ ಜೀವನ ಅತ್ಯಂತ ಸುಮಧುರ ಆಗಬೇಕಾದ್ರೆ, ಅತ್ಯಂತ ಸುಸಲಿತವಾಗಬೇಕಾದ್ರೆ, ಬದುಕನ್ನು ಸಂತೋಷಗೊಳಿಸಬೇಕಾದ್ರೆ ಮಹಾತ್ಮರ, ಸಂತರ ವಿಚಾರಧಾರೆಗಳ ಕಡೆಗೆ ಹೋಗಬೇಕು. ಟಿ ವಿ ನೋಡಿ, ಇನ್ನೊಂದು ನೋಡಿ ಜೀವನ ಹಾಳು ಮಾಡಿಕೊಳ್ಳಾರ್ದೆ ಮಹಾತ್ಮರ ಒಲಿಮೆ ಕಡೆಗೆ ನಾವು ಹೋಗಿದ್ದೆ ಆಯ್ತಂದ್ರೆ ನಮ್ಮ ಜನ್ಮ ಸಾರ್ಥಕವಾಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ, ಟಿ ವಿ ನೋಡೋದೊಂದು ಕೂಡ ಒಂದು ನೆನಪಾಗ್ತದೆ. ಏನಂತಂದ್ರೆ ಒಬ್ಬ ಹೆಣ್ಮಗಳು ಹಿಂಗ ಟಿ ವಿ ನೋಡಕತ್ತಿದ್ಲು. ನೋಡ್ತಾ 1 ಗಂಟೆ ಆತ, 2 ಗಂಟೆ ಆತಕ್ಕೆ ನೆನಪಾಗ್ಲಿಲ್ಲ. 2 ಗಂಟೆ ಕರೆಂಟ್ ಹೋತು, ಅವಾಗ ನೆನಪಾತು ಗಂಡಗ್ ಬುತ್ತಿ ಒಯ್ಬೇಕಾಗಿತ್ತು ಅಂದ್ಲಕ್ಕೆ. ಗಂಡಗ್ ಬುತ್ತಿ ಒಯ್ಬೇಕಾಗಿತ್ತು. ಬಡ ಅಲ್ಲೇ ಇದ್ದಂಥ ಹಿಟ್ಟು, ಅಲ್ಲೇ ಇದ್ದಂಥ ಬದ್ನಿಕಾಯಿ, ಅಲ್ಲೇ ಇದ್ದಂಥ ರವಾ, ಅಲ್ಲೇ ಇದ್ದಂಥ ಬೆಲ್ಲ ಇದನ್ನೆಲ್ಲ ಕಟ್ಕೊಂಡು ಹೋದ್ಲು. ಹೊಲಕ್ಕೆ ಹೋದ್ಲು. ಹೋದ್ರೊಳಗೆ ನಮ್ಮ ಮಂದಿ ಸುಮ್ಮನೆ ಇರಂಗಿಲ್ಲ. ಯಾಕಂದ್ರೆ ಸಮಾಧಾನದ ಮಂದಿ ಅಲ್ಲಿದು. ಸಮಾಧಾನ ಇದ್ದಿದ್ರೆ ಜಗತ್ತ ದೊಡ್ಡದಕ್ಕಿತ್ತು. ಯಾಕಂದ್ರೆ ನೋಡ್ರಿ, ಎಲ್ಲ ಹಬ್ಬಗಳು ನಮ್ಮ ತಾಯಂದ್ರು ನಮ್ಗೆ ಒಂದ ಬಿಟ್ಟಾರ. ಯಾವುದನ್ನ ನಿಮಗೆ ಗೊತ್ತೈತಿ? ಎಲ್ಲ ಹಬ್ಬಗಳು ನಿಮ್ಮವ ಸಮಾಧಾನ ಇದ್ದದಕ್ಕಾಗಿ ನಮಗೆ ಒಂದು ಬಿಟ್ಟಾರ. ಅದು ಯಾವುದನ್ನ ನಿಮಗೆ ಗೊತ್ತೈತಿ? ಹಂಗ ಸಮಾಧಾನ ಇರ್ಲಾರ್ದಕ್ಕೆ ಒಂದು ಹೇಟ್ ಹೊಡೆದ ಬಿಟ್ಟು ಹೆಂಡತಿ ಅಂದ್ಲು, ಇನ್ನೇನು ಹೊಡೆದ್ರೆ ಕೆಲಸ ಕೆಡುತ್ತ ಅಂದ್ಲು. ಅನ್ನೋದೇನಂತೆ ಅಂತ ಮತ್ತೊಂದು ಹೊಡೆದ. ಇನ್ನೇನು ಹೊಡೆದ್ರೆ ಕೆಲಸ ಕೆಡುತ್ತ. ಆಕೆ 3ನೇ ಹೇಟನ್ನು ಹೊಡೆಯೋದ್ರೊಳಗೆ ಆಕೆ ಅಂದು, ನಾ ತಂದು ರೊಟ್ಟಿ ಹಿಟ್ಟಾಗ್ಲಿ ಅಂದ್ಬಿಟ್ಲು. ನಾ ತಂದು ಪಲ್ಯ ಬದನೆಕಾಯಿ ಆಗ್ಲಿ ಅಂದ್ಲು. ನಾ ತಂದು ಸಜ್ಜಕ ಬೆಲ್ಲ ರವ ಆಗ್ಲಿ ಅಂದು ಇಟ್ಲು. ಹೋಗ್ಬಿಟ್ಲು. ಮನೆ ಕಡೆ ಹೋಗ್ಬಿಟ್ಲು. ಹೋದ್ಕಳಿ ಎಂತೆಂತಾರ ಶಾಪ ಕೊಟ್ಟಾರ, ಏನಾಗಿಲ್ಲ, ಇದು ಕೋಡಿ ಇದಕ್ಕೇನು ಕೊಡ್ತೈತಿ ಅಂತ ತಿಳ್ಕೊಂಡು ಬಿಚ್ಚಿ ನೋಡಿದವ. ಬಿಚ್ಚಿ ನೋಡಕ್ಲಿ ಹಿಟ್ಟು ಇದ್ದಂಗ ಇತ್ತು, ಬದನೆಕಾಯಿ ಇದ್ದಂಗ ಇತ್ತು, ರವಾ ಇದ್ದಂಗೆ ಇತ್ತು. ನನ್ನ ಹೆಂಡತಿ ಸಾಮಾನ್ಯಕ್ಕೆಲ್ಲ ಸಾಕ್ಷಾತ್ ದುರ್ಗಾ ಮಾತಿನ ಅಂದವ. ಹಂಗೋಗಿ ಮನೆ ಮಾಡಿರ್ ಮತ್ತೆ ನೀವು. ಹಾಗಾಗಿ ಯಾವ್ದ್ಯಾವ್ದ್ರಿಂದ ನಾವು ಬೆನ್ನು ಹತ್ತಲಾರದೆ ಶಿಲೆಯ ತೆಪ್ಪವ ನೀರಿ ಜಲವ ದಾಟುವೆನೆಂಬ ಬಲುಮೂಢತನವ ತೊಲಗಿಸಿ ಹರಸೀದ ಗುರುವೇ ಕೃಪೆಯಾಗುವಂತೆ ನಾವು ಶಿಲೆಯಿಂದ ಮಾಡಿರ್ತಕ್ಕಂಥ ತೆಪ್ಪದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಪುಟ್ಟಿಯಲ್ಲಿ ಕಬ್ಬಿಣದ ಕಟ್ಟಿರ್ತಕ್ಕಂಥ ಪುಟ್ಟಿಯಲ್ಲಿ ಹೋಗಬಹುದು, ಬಿದಿರಿನ ಪುಟ್ಟಿಯಲ್ಲಿ ಹೋಗಬಹುದು. ಹೀಗೆ ದಾಟಿ ಜೀವನವನ್ನು ಸಾಗಿಸ್ತೀವಿ ವಿನಃ ಬೇರಿಂದ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ, ನನಗೂ ಸಹಿತ ಬಹಳ ಸಂತೋಷವಾಗಿದೆ. ಇಂಥ ಕಾರ್ಯಕ್ರಮವನ್ನು ನೋಡಿ ಪೂಜ್ಯರ ದರ್ಶನ ಆಶೀರ್ವಾದವನ್ನು ಪಡೆದು ಬಹಳ ಖುಷಿಯಾಗಿದೆ. ನಮ್ಮ ಪೂರ್ವಾಶ್ರಮದ ಅಜ್ಜನವರು, ಪೂರ್ವಾಶ್ರಮದ ನಮ್ಮ ತಾಯಿಯವರ ತವರು ಮನೆಯೊಳಗೆ ಎಷ್ಟು ಚಂದ ಕಾರ್ಯಕ್ರಮ ಆಗ್ತಿರುವಂಥದ್ದು ಬಹಳ ಸಂತೋಷ. ನಮ್ಮ ಅಜ್ಜ ಬಹಳ ಚಾಲೆಂಜಿನ ಮನುಷ್ಯ, ಶಿವರುದ್ರಯ್ಯನಜ್ಜವರು, ಪೂರ್ವಾಶ್ರಮದ ಶಿವರುದ್ರಯ್ಯನವರು. ಅವ್ರು ಪ್ರತಿಯೊಂದು ಮಾತಿಗೆ ಹೇಳ್ತಿದ್ರು, ಸ್ವಾಮಿ ಆಗೋದು ಬಹಳ ಕಷ್ಟ ಐತಿ, ಸ್ವಾಮಿಯ ಬದುಕು ಬಹಳ ಸ್ವಚ್ಛಂದ ಆಗಬೇಕಂತಂದ್ರೆ ಒಂದಿಷ್ಟು ಕಠಿಣ ಆಶ್ರಮಗಳನ್ನ ನಾವು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ರು. ಅಂಥವರ ಊರಿನಲ್ಲಿ, ಮಲ್ಲಪ್ಪ ಶರಣರ ಊರಿನಲ್ಲಿ ಅನೇಕ ಗುರು ಹಿರಿಯರಿಂದ ದಯಾಘನ ಗವಿಸಿದ್ದೇಶನನ್ನು, ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿ, ವೇದಿಕೆ ಮೇಲಿರುವ ಪೂಜ್ಯರಲ್ಲಿ, ಈ ಗುರುವಂದನಾ ಸಮಾರಂಭದಲ್ಲಿ ಪಾಲ್ಗೊಂಡ
ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಜೀವಿಯಲ್ಲಿ ಒಂದು ಕುತೂಹಲ ಇದೆ, ಒಂದು ಜಿಜ್ಞಾಸೆ ಇದೆ, ಒಂದು ಆಸಕ್ತಿ ಇದೆ. ಯಾವುದರ ಬಗ್ಗೆ ಜಿಜ್ಞಾಸೆ, ಯಾವುದರ ಕುತೂಹಲ? ಯಾಕೆ ಈ ಜಗತ್ತಿನಲ್ಲಿ ಒಬ್ಬ ಸುಖಿಯಾಗಿದ್ದಾನೆ, ಒಬ್ಬ ದುಃಖಿಯಾಗಿದ್ದಾನೆ, ಒಬ್ಬ ನಿಶ್ಚಿಂತನಾಗಿದ್ದಾನೆ, ಒಬ್ಬ ಚಿಂತಿತನಾಗಿದ್ದಾನೆ, ಒಬ್ಬ ಮುಕ್ತನಾಗಿದ್ದಾನೆ, ಒಬ್ಬ ಬಂಧಿತನಾಗಿದ್ದಾನೆ, ಒಬ್ಬ ಬುದ್ಧನಾಗಿದ್ದಾನೆ, ಒಬ್ಬ ಬದ್ಧನಾಗಿದ್ದಾನೆ, ಒಬ್ಬ ಮಹಾತ್ಮನಾಗಿದ್ದಾನೆ, ಒಬ್ಬ ಸಾಮಾನ್ಯನಾಗಿದ್ದಾನೆ? ಯಾಕೆ ಈ ವ್ಯತ್ಯಾಸ ಜಗತ್ತಿನಲ್ಲಿ? ಯಾಕೆ ಒಬ್ಬ ಸುಖವಾದ ಜೀವನವನ್ನು ಸಾಗಿಸ್ತಾನೆ, ಅವನಿಗೆ ಸುಖಿ ಅಂತ ಕರೀತೀವಿ? ಯಾಕೆ ಒಬ್ಬ ದುಃಖಿಯಾದ ಜಗತ್ತಿನಲ್ಲಿ? ಯಾವ ಕಾರಣದಿಂದ ಒಬ್ಬ ಸುಖಿಯಾದ, ಒಬ್ಬ ದುಃಖಿಯಾದ? ಏನೂ ವ್ಯತ್ಯಾಸ ಇಲ್ಲ. ನಾವು ವಾಸಿಸುವ ಭೂಮಿಯೊಂದೇ, ಉಸಿರಾಡುವ ಗಾಳಿ ಒಂದೇ, ಮೈಗೆ ತಟ್ಟುವ ಸೂರ್ಯನ ಬೆಳಕೊಂದೇ, ಸೇವಿಸುವ ಅನ್ನ ಒಂದೇ. ಆದರೂ ಒಬ್ಬ ಸುಖಿ, ಒಬ್ಬ ದುಃಖಿ ಯಾಕೆ ಈ ಜಗತ್ತಿನಲ್ಲಿ? ಯಾತಕ್ಕೋಸ್ಕರ ಈ ವ್ಯತ್ಯಾಸ? ಯಾವ ಕಾರಣದಿಂದ ಜಗತ್ತಿನಲ್ಲಿ ಒಬ್ಬ ಸುಖಿ